ನಮಸ್ಕಾರ. ಸೊ ಇವತ್ತು ನಾವು ನಿದ್ದೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿದ್ದೆ ಅಂದ ತಕ್ಷಣ ನಿದ್ದೆ ಮಾಡೋದು ಗೊತ್ತಿಲ್ವಾ ಅಂತ ನೀವು ಕೇಳ್ಬೋದು. ಬಟ್ ತುಂಬ ಜನಕ್ಕೆ ನಿದ್ದೆ ಮಾಡೋದು ಹೆಂಗೆ, ಯಾವಾಗ ಮಲ್ಕೋಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಮಧ್ಯಾಹ್ನ ಸುಮಾರು ಜನ ಊಟ ಆಗಿದ ನಂತರ ಮಧ್ಯಾಹ್ನ ಮಲ್ಕೊಂಡ್ಬಿಡ್ತೀವಿ. ಭೂಮಿ ವೈಬ್ರೇಷನ್ಸಲ್ಲಿ ಇದ್ದಾಗ ನಾವು ಏನು ನಿದ್ದೆ ಮಾಡ್ತೀವಿ ಅದರಿಂದ ನಮ್ಮ ಬಾಡಿ ರಿಪೇರಿ ಕೆಲಸ ಮಾಡಲ್ಲ. ಸೊ ಅದಕ್ಕೆ ಆದಂಥ ಒಂದು ಬಯೋಲಜಿಕಲ್ ಕ್ಲಾಕ್ ಇದೆ. ಸೊ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 7 ಗಂಟೆವರೆಗೂ ನಮ್ಮ ಬ್ರೈನಲ್ಲಿ ಪೀನಿಯಲ್ ಗ್ಲ್ಯಾಂಡಿಂದ ಮೆಲಟನಿನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಪ್ರೊಡ್ಯೂಸ್ ಆಗೋ ಟೈಮಲ್ಲಿ ನಾವು ಆ್ಯಕ್ಚುಲಿ ನಿದ್ದೆ ಮಾಡಿರ್ಬೇಕು. ಸೊ ನಿದ್ದೆ ಬೇಗ ಮಾಡೋದು ತುಂಬ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಕೆಲವೊಂದು ಆರ್ಗನ್ಸ್ಗಳು ರಿಪೇರಿ ಆಗೋಕ್ಕೆ ಅದರದೇ ಆದಂಥ ಟೈಮಿಂಗ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಲಿವರ್ ಡಿಟಾಕ್ಸಿಫಿಕೇಶನ್ ಮಾಡ್ಕೋಬೇಕು ಅಂದರೆ ಸೊ ರಾತ್ರಿ ಒಂದು 11 ಗಂಟೆಯಿಂದ ಬೆಳಗಿನ ಜಾವವರೆಗೂ ಅದು ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ಸಪೋಸ್ ಏನಾದರೂ ನಾವು ಅಷ್ಟು ಟೈಮಲ್ಲೂ ನಾವು ಮಲ್ಕೊಂಡಿಲ್ಲ ಅಂದರೆ ನಮ್ಮ ಬಾಡಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಕನ್ಫ್ಯೂಸ್ ಆಗಿ ನಿಮ್ಮದು ರಿಪೇರಿ ಕೆಲಸ ಮಾಡಲ್ಲ, ಡಿಟಾಕ್ಸಿಫಿಕೇಶನ್ ಕಂಪ್ಲೀಟ್ ಆಗಲ್ಲ. ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟು ನಾವು ನಿದ್ದೆ ಎಷ್ಟು ಅವರ್ ಮಾಡ್ತೀವಿ, ಒಂದು 6ರಿಂದ ಮಿನಿಮಮ್ 6 ಗಂಟೆಯಿಂದ 8 ಗಂಟೆಗಾದರೂ ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಸಾಧ್ಯ ಆದಷ್ಟು ಸಂಜೆ 6 ಗಂಟೆ ನಂತರ ಬ್ರೈಟ್ ಲೈಟ್ಸನ್ನು ನೋಡೋದನ್ನು ನಾವು ಅವಾಯ್ಡ್ ಮಾಡಬೇಕು. ಇಲ್ಲಾಂದರೆ ನಮ್ಮ ಬ್ರೈನ್ಗೆ ಸಿಗ್ನಲ್ ಬರುತ್ತೆ, ಸೊ ಇನ್ನೂ ಡೇ ಕಂಪ್ಲೀಟ್ ಆಗಿಲ್ಲ ಅಂತ. ಡೇ ಯಾವಾಗ ಕಂಪ್ಲೀಟ್ ಆಗಿಲ್ಲ ಅಂತ ಸಿಗ್ನಲ್ ಬರುತ್ತೆ, ಮೆಲಟನಿನ್ ಪ್ರೊಡಕ್ಷನ್ ಕರೆಕ್ಟಾಗಿ ಆಗಲ್ಲ. ಈ ಟಿಪ್ಸನ್ನು ಫಾಲೋ ಮಾಡಿ ಆ್ಯಂಡ್ ನಿದ್ದೆನ ನಿಮ್ಮ ಸೈಕಲ್ಸ್ ಏನಿದೆ ಅದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ. ಇದರಿಂದ ಬಾಡಿ ಚೆನ್ನಾಗಿ ರಿಪೇರಿ ಆಗುತ್ತೆ. ಚೆನ್ನಾಗಿ ರಿಪೇರಿ ಆದರೆ ಸೊ ಬೆಳಗ್ಗೆ ಫ್ರೆಶ್ ಆಗಿ ಎದ್ದೇಳ್ಬೋದು, ಇಡೀ ದಿನ ಸಖತ್ ಆ್ಯಕ್ಟಿವ್ ಆಗಿರುತ್ತೆ, ಒಂಥರ ಹುಮ್ಮಸ್ ಇರುತ್ತೆ, ಎಲ್ಲ ಆರ್ಗನ್ಸು ಕಂಪ್ಲೀಟಾಗಿ ರಿಪೇರಿ ಆಗುತ್ತೆ.